ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ಗಾಂಧೀಜಿಯವರು ಈ ಎಲ್ಲ ಷರತ್ತು ಮತ್ತು ನಿರ್ಣಯಗಳಿಗೆ ಒಪ್ಪಿದ ಮೇಲೆ ಅಂಬೇಡ್ಕರ್ ಅವರು ಯರವಾಡ ಜೈಲಿನಲ್ಲಿ 1932 ಸೆಪ್ಟೆಂಬರ್ 24ರಂದು ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಅದೇ ಪೂನಾ ಒಪ್ಪಂದ. ಪೂನಾ ಒಪ್ಪಂದದ ತರುವಾಯ ಪತ್ರಕರ್ತರು ಅಂಬೇಡ್ಕರ್ ಅವರನ್ನು ಪೂನಾ ಒಪ್ಪಂದದ ಮೂಲಕ ನಿಮಗೆ ದಕ್ಕಿದ್ದೇನು ಎಂದು ಪ್ರಶ್ನಿಸಿದಾಗ ಅಂಬೇಡ್ಕರ್ ಅವರು, ನಾನು ಲಂಡನ್ನಿಂದ ನನ್ನ ಜನರಿಗಾಗಿ ಹಣ್ಣೊಂದನ್ನು ತಂದೆ. ನನ್ನ ಕೈಯಿಂದ ಆ ಹಣ್ಣನ್ನು ಕಸಿದುಕೊಂಡ ಗಾಂಧಿ ಇದನ್ನು ಎಲ್ಲರೂ ಹಂಚಿ ತಿನ್ನೋಣ ಎಂದರು. ಆದರೆ ಆ ಹಣ್ಣನ್ನು ಚೆನ್ನಾಗಿ ಹಿಂಡಿದ ಗಾಂಧಿ ರಸವನ್ನು ತಮ್ಮ ಜಾತಿಯವರಿಗೆ ಕೊಟ್ಟರು. ಅದರ ಸಿಪ್ಪೆಯನ್ನು ನಮ್ಮ ಜನರ ಮುಖದ ಮೇಲೆ ಎಸೆದರು. ದುಂಡು ಮೇಜಿನ ಸಭೆಯಲ್ಲಿ ಪಡೆದು ತಂದ ಅಧಿಕಾರ ಪೂನಾ ಒಪ್ಪಂದದಲ್ಲಿ ಕಳೆದು ಹೋಯಿತು. ಮೊದಲು ಓಟು ಹಾಕುವ ಹಕ್ಕಿಲ್ಲದೆ ಗುಲಾಮರಾಗಿದ್ದೆವು. ಈಗ ಓಟು ಹಾಕುವ ಹಕ್ಕು ಪಡೆದ ಮೇಲೂ ಗುಲಾಮರಾದೆವು. ಸ್ವತಂತ್ರ ನಾಡಿನಲ್ಲೇ ದುಡಿಯುವ ಜೀತಗಾರರಾದೆವು ಎಂದು ತುಂಬ ನೋವಿನಿಂದ ನುಡಿದರು. ಪೂನಾ ಒಪ್ಪಂದದ ತರುವಾಯ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರು ಒಪ್ಪಂದದ ಪ್ರಕಾರ ನಡೆದುಕೊಳ್ಳಬೇಕಿದ್ದ ಷರತ್ತು ನಿರ್ಣಯಗಳನ್ನು ಗಾಳಿಗೆ ತೂರಿ ಮೋಸ ಮಾಡಿದ್ದರು. ಪೂನಾ ಒಪ್ಪಂದದ ಪರಿಣಾಮ 78 ಮತಕ್ಷೇತ್ರಗಳಿಗೆ ಬದಲಾಗಿ 151 ಮೀಸಲು ಕ್ಷೇತ್ರಗಳು ಲಭಿಸಿದ್ದವು. ಆ ಮೂಲಕ ದಲಿತರ ಜೀತ ರಾಜಕಾರಣ ಆರಂಭವಾಯಿತು. ದಲಿತ ರಾಜಕಾರಣಿಗಳು ಗುಲಾಮಗಿರಿಯಿಂದ ಚಮಚಾಗಿರಿ ಕಡೆಗೆ ಸಾಗುವಂತಾಯಿತು. ಮೀಸಲು ಕ್ಷೇತ್ರಗಳಲ್ಲಿ ದಲಿತ ಅಭ್ಯರ್ಥಿಗಳು ಗೆಲ್ಲಬೇಕಾದರೆ ಆ ಕ್ಷೇತ್ರದ ಸವರ್ಣೀಯರ ವಿಶ್ವಾಸ ಗಳಿಸಬೇಕಾಗಿತ್ತು. ಸವರ್ಣೀಯರು ಸ್ವಾಭಿಮಾನಿ ದಲಿತ ಅಭ್ಯರ್ಥಿಗಳಿಗಿಂತ ತಮ್ಮ ಜೀತ ಮಾಡುವ ಗುಲಾಮಿ ಮನಸ್ಥಿತಿ ದಲಿತ ಅಭ್ಯರ್ಥಿಗಳನ್ನು ಆರಿಸಿಕೊಳ್ಳುವ ಅವಕಾಶ ನಿರ್ಮಾಣವಾಯಿತು. ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹ ಹಾಗೂ ಪೂನಾ ಒಪ್ಪಂದವನ್ನು ಗೇಲ್ ಆಂಬೆಡ್ಸ್ ಅವರು ನೈತಿಕ ಬ್ಲ್ಯಾಕ್ಮೇಲ್ ಎಂದು ಕರೆದಿದ್ದಾರೆ. ಸೆಪ್ಟೆಂಬರ್ 24ರಂದು ಬೆಳಿಗ್ಗೆ 11 ಗಂಟೆಗೆ ಜೇವರ್ಗಿ ನಗರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಿನಂತಿ.